ಗುರುತು ಮರೆಮಾಚಿ ತಲೆಮರೆಸಿಕೊಂಡಿದ್ದ ವಿದ್ಯಾಗಿರಿ ಫೈರಿಂಗ್ ಪ್ರಕರಣದ ಆರೋಪಿ ಸುಂದರ್ ಪೌಲ್ನ ಬಂಧನ. ನಮಸ್ಕಾರ ವೀಕ್ಷಕರೇ, SN ಟಿವಿಯ ಕ್ರೈಮ್ ವರದಿಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂ ಗುಡಿ. ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ತಿಂಗಳು ನಡೆದಿದ್ದ ಶೂಟೌಟ್ ಪ್ರಕರಣದಲ್ಲಿ ಸುಮಾರು ದಿನಗಳಿಂದ ವೇಷ ಬದಲಿಸಿಕೊಂಡು ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿ ಸುಂದರ್ ಪೌಲ್ ಫಿಲೋಮಿನಾ ಎಂಬಾತನನ್ನು ತಮಿಳುನಾಡಿನ ನಾಗಪಟ್ಟಣಂನಲ್ಲಿ ಬಂಧಿಸಲಾಗಿದೆ. ಧಾರವಾಡದ ತಳಸಿನಕೊಪ್ಪದ ಬಳಿಯ ಜಮೀನು ಕಬ್ಜಾ ಪಡೆಯಲು JCB ಸಮೇತ ಹೋದ ಸಮಯದಲ್ಲಿ ರೈತರ ಜೊತೆ ಗಲಾಟೆ ನಡೆದಿತ್ತು. ಈ ಸಮಯದಲ್ಲಿ ಸುಂದರ್ ಪೌಲ್ ಗುಂಡು ಹಾರಿಸಿದ್ದ ಪ್ರಕರಣದ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದವು. ಘಟನೆಯ ನಂತರ ಹುಬ್ಬಳ್ಳಿ ಧಾರವಾಡ ಹೌಹಾರಿತ್ತು. ಇಂತಹ ಘಟನೆ ಇಲ್ಲಿ ನಡೆದಿದ್ದು ಬಹುತೇಕರನ್ನು ಆಕ್ರೋಶಕ್ಕೆ ಎಡೆ ಮಾಡಿತ್ತು. ಅಷ್ಟೇ ಅಲ್ಲ, ಕೇಂದ್ರ ಸಚಿವರು ಈ ವಿಷಯದ ಕುರಿತು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದರು. ಘಟನೆಯಲ್ಲಿ ಓರ್ವನಿಗೆ ಗಾಯವಾಗಿತ್ತು. ಅಂದಿನಿಂದ ಪರಾರಿಯಾಗಿದ್ದ ಸುಂದರ್ ಪೌಲ್ನನ್ನು ಹುಡುಕಲು ವಿಶೇಷ ತಂಡವನ್ನು ಪೊಲೀಸ್ ಕಮಿಷನರ್ ರಚನೆ ಮಾಡಿದ್ದರು. ಗುರುತು ಮರೆಮಾಚಿಕೊಂಡು ತಮಿಳುನಾಡಿನ ನಾಗಪಟ್ಟಣಂನಲ್ಲಿ ತಲೆಮರೆಸಿಕೊಂಡಿದ್ದ ಸುಂದರ್ ಪೌಲ್ ಫಿಲೋಮಿನಾನನ್ನು ತನಿಖಾ ತಂಡದಲ್ಲಿದ್ದ PSI ಸಾತಣ್ಣವರ್ ಶ್ರೀಮಂತ್ ಮತ್ತು ಟೀಮ್ ಹೊರ ರಾಜ್ಯದಲ್ಲಿ ಬಂಧನ ಮಾಡಿ ಕರೆತಂದಿದ್ದಾರೆ.